ಈ ಊರ ಹೆಸರು ಬಿಚ್ಚಾಲೆ. ಬಿಚ್ಚಾಲೆ ಯಾರೂರು ಅಂದ್ರೆ ರಾಯರ ಅಂತರಂಗ ಪರಮಾತ್ಮ ಶಿಷ್ಯ ಅಪ್ಪಣ್ಣಾಚಾರ್ ಹುಟ್ಟಿದ ಊರಿದು. ಅಪ್ಪಣ್ಣಾಚಾರ್ ಗೊತ್ತಲ್ಲ ನಿಮ್ಗೆ ಯಾರು? ರಾಯರ ಮೇಲೆ ಗುರು ಸ್ತೋತ್ರ ಮಾಡಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ಆ ಗುರು ಸ್ತೋತ್ರ ಮಾಡಿದವರು ಹುಟ್ಟಿದೂರಿದು. ರಾಘವೇಂದ್ರ ತೀರ್ಥರು ಹುಟ್ಟಿದೂರು ಭುವನಗಿರಿ, ಕುಂಭಕೋಣಂ, ತಮಿಳುನಾಡು, ಚಿದಂಬರಂ ಹತ್ತಿರ. ಅವರ ಮಾತೃಭಾಷೆ ತಂಜಾವೂರು ಮರಾಠಿ, ಸೌರಾಷ್ಟ್ರ ಮರಾಠಿ ಅಂತಾರ. ಮದರ್ ಟಂಗ್ ಆಫ್ ಶ್ರೀ ರಾಘವೇಂದ್ರ ತೀರ್ಥರು. ರಾಘವೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಶರೀರ ಆಗೋಕ್ಕಿಂತ ಮುಂಚೆ 13 ವರ್ಷ ಬಿಚ್ಚಾಲೆಗೆ ಇದ್ರು ಅಪ್ಪಣ್ಣಾಚಾರ್ ಜೊತೆಗೆ. ಊರಿನಲ್ಲಿ ಅಪ್ಪಣ್ಣಾಚಾರ್ ಮನೆ ಇದೆ, ಅದೇ ಮನೆಯಲ್ಲಿ ವಾಸವಾಗಿರ್ತಾ ಇದ್ರು ಅಪ್ಪಣ್ಣಾಚಾರ್ ಜೊತೆಗೆ. ರಾಘವೇಂದ್ರ ತೀರ್ಥರು ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮ ತೆಗೆದುಕೊಂಡ ಮೇಲೆ ಸಂಚಾರದಲ್ಲಿದ್ದಾಗ ಮೊದಲು ಭುವನಗಿರಿಯಿಂದ ತಂಜಾವೂರಿಗೆ ಬರ್ತಾರೆ. ತಂಜಾವೂರಿನಲ್ಲಿ ಅವರು ಸನ್ಯಾಸಾಶ್ರಮ ತೆಗೆದುಕೊಂಡಿದ್ದು. ತಂಜಾವೂರಿಂದ ಕುಂಭಕೋಣಂನಿಂದ ತಿರುಪತಿ ಅದೋನಿ ದ್ವಾರ ಬಿಚ್ಚಾಲಿಗೆ ಬರ್ತಾರೆ. ಎಲ್ಲಿ ಕುಂಭಕೋಣಮು, ಎಲ್ಲಿ ಕುಗ್ರಾಮ, ಬಿಚ್ಚಾಲಿ ಯಾಕೆ ಬರ್ತಾರೆ ಅಂದ್ರೆ ಅಪ್ಪಣ್ಣಾಚಾರ್ನ ಹುಡ್ಕೊಂಡು ಬರ್ತಾರೆ. ಅಪ್ಪಣ್ಣಾಚಾರ್ಯ ಯಾಕೆ ಹುಡ್ಕೊಂಡು ಬರ್ತಾರೆ ಅಂದ್ರೆ ಆ ಕಾಲದಲ್ಲಿ ಅಪ್ಪಣ್ಣಾಚಾರ್ಯರು ಚತುರ್ವೇದಿ ಅಪ್ಪಣ್ಣಾಚಾರ್ಯ ಅಂತ ಹೆಸರು ವಾಸಿಯಾಗಿದ್ದವರು. 4 ವೇದಗಳಿಗೆ ಪಂಡಿತರು, ಮಾಸ್ಟರ್ ಆಫ್ 4 ವೇದಾಸ್. ಇಂಥ ಒಂದು ಪಂಡಿತರು ಬಿಚ್ಚಾಲೆಯಲ್ಲಿದ್ದಾರೆ ಅಂತ ಹೇಳಿ ರಾಘವೇಂದ್ರ ತೀರ್ಥ ಅಪ್ಪಣ್ಣಾಚಾರ್ಯ ಹುಡ್ಕೊಂಡು ಬರ್ತಾರೆ. ಆ ಅಪ್ಪಣ್ಣಾಚಾರ್ಯ ರಾಘವೇಂದ್ರ ತೀರ್ಥ ಬಗ್ಗೆ ಏನು ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ. ಯಾರೊಬ್ಬ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಹೇಳಿ ಅತಿಥಿಗಳಂತ ಭಾವಿಸಿ ಅವರನ್ನ ಒಳಗೆ ಕರೆದು ಪ್ರತಿನಿತ್ಯ ಇಲ್ಲೇ ಉಳ್ಕೊಂಡು ನಿಷ್ಠವಾಗಿ ಸೇವಾ ಮಾಡ್ತಾ ಇರ್ತಾರೆ. ಸರ್ವೀಸ್ ಹೇಗೆ ದಿನಗಳು ಕಳೆದಂಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಮ್ಮ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವ್ರನ್ನ ಮಾತ್ರ ಬಿಡಬಾರದು ಅಂತೇಳಿ ಒಂದು ದಿನ ಕೈ ಜೋಡಿಸ್ಕೊಂಡು ನಿಂತ್ಕೊಳ್ತಾವ. ಸ್ವಾಮಿ ತಾವಿಲ್ಲೇ ಇಟ್ಬಿಡಿ ಕೆಲವು ವರ್ಷ ಕಾಲ ಅಂತ ಕೇಳಿದಾಗ ಅಪ್ಪಣ್ಣಾಚಾರ್ಯ ಸೇವೆಗೆ ಮೆಚ್ಚಿ ರಾಘವೇಂದ್ರ ತೀರ್ಥರು ಒಪ್ಪಿಗೆ ಕೊಡ್ತಾರೆ. ಆಗ ಇಲ್ಲಿ ಮುಳಬಾಗಿಲು ಶ್ರೀಪಾದರಾಜರು ಹಾಕಿದ್ದು ಅಲ್ಲೇ ಗಿಡ ಇತ್ತು 650 ವರ್ಷದ ಕೆಳಗೆ. ಆದ್ರೆ ಆ ಕಲ್ಪವೃಕ್ಷ ಇಲ್ಲ, 18 ವರ್ಷ ಆಗಿದೆ ಬಿದ್ದೋಗಿದೆ ಇದೇ ಗಿಡ. ಮುಳಬಾಗಿಲು ಅಂದ್ರೆ ಕೋಲಾರ ಡಿಸ್ಟ್ರಿಕ್ಟ್, ಬೆಂಗಳೂರಿಗೆ 100 ಕಿಲೋಮೀಟರ್ ಆಗ್ತದ. ಶ್ರೀಪಾದರಾಜರು ಯಾರಂದ್ರೆ ರಾಘವೇಂದ್ರ ತೀರ್ಥರು ಪೂರ್ವ ಜನ್ಮದವರು ವ್ಯಾಸರಾಜರು. ವ್ಯಾಸರಾಜರ ವಿದ್ಯಾ ಗುರುಗಳು ಶ್ರೀಪಾದರಾಜರು. ಬಹಳ ದೊಡ್ಡವರು, ಮಹನೀಯರು. ಅವ್ರು ಯಾಕೆ ಬಂದರು ಬಿಚ್ಚಾಲಿಗೆ ಮೊದಲು ಅಂದ್ರೆ ಅವರು ಪ್ರತಿಷ್ಠಾಪನ ಉಗ್ರ ನರಸಿಂಹದೇವರು 650 ವರ್ಷ. ಶ್ರೀಪಾದರಾಜರು ಬಿಚ್ಚಾಲಿಗೆ ಬಂದು ಹೋದ ತಕ್ಷಣವೇ ಮುಳಬಾಗಿಲಿನಲ್ಲಿ ಬೃಂದಾವನಸ್ಥರಾದರು. ರಾಘವೇಂದ್ರ ತೀರ್ಥರ ಕಾಲದಲ್ಲಿ ಆ ಮೊದಲಿನ ಅರಳಿ ಗಿಡ ಚಿಕ್ಕದಿತ್ತು. ಈ ಗಿಡದ ಕೆಳಗೆ ಕೂತು ಪ್ರತಿನಿತ್ಯ ರಾಘವೇಂದ್ರ ತೀರ್ಥರು ಜಪ ಮಾಡ್ತಾ ಇದ್ರು. ರಾಘವೇಂದ್ರ ತೀರ್ಥರು ಒಟ್ಟು 48 ಗ್ರಂಥಗಳು ಬರೆದಿದ್ದಾರೆ. ಅದರಲ್ಲಿ ಅತಿ ಉತ್ತಮ ಗ್ರಂಥ ಅಂದ್ರೆ ಶ್ರೀಮದ್ ನ್ಯಾಯ ಸುಧಾ ಪರಿಮಳ ಅಂತಿಮ ಇದೇ ಗಿಡದ ಕೆಳಗೆ ಕೂತು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಪರಿಮಳಾಚಾರ್ಯ ಅಂತ ಬಿರುದು ಬಂತು. ಅಪ್ಪಣ್ಣಾಚಾರ್ಯರು ಸಂಸ್ಕೃತ ವಿದ್ಯಾಪೀಠ ನಡೆಸ್ತಾ ಇದ್ರು, ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು. 100 ವಿದ್ಯಾರ್ಥಿಗಳಿಗೆ ಸಂಸ್ಕೃತದಲ್ಲಿ ಪಾಠ ಹೇಳ್ತಾ ಇದ್ರು. ಮಕ್ಕಳು ಪಾಠದ ನಂತರ ಊರಿನಲ್ಲಿ ಹೋಗಿ ಅಕ್ಕಿಯನ್ನು ಬಹುತಿ ಭಿಕ್ಷಾಂದೇಹಿ ಅಂತ ಅಕ್ಕಿಯನ್ನು ಭಿಕ್ಷದ ರೂಪದಲ್ಲಿ ತಂದು ಒಂದು ಬಟ್ಟೆ ಗಂಟಿನಲ್ಲಿ ಕಟ್ಟಿ ಜೋಳಿಗೆ ಮಾಡಿ ಈ ಅರಳಿ ಗಿಡದ ಟೊಮ್ಮೆಗೆ ತೂಗು ಹಾಕ್ತಾ ಇದ್ರು. ಇದು ಪ್ರತಿನಿತ್ಯ ನಡೆಯುವ ಕಾರ್ಯಕ್ರಮ, ಒಂದು ದಿನದಲ್ಲ. ಪಾಠದ ನಂತರ ಅಪ್ಪಣ್ಣಾಚಾರ್ಯರು ಹೀಗೆ ತೀರ್ಥ ಪ್ರೋಕ್ಷಣೆ ಮಾಡಿದಲ್ಲಿ ಸಮಯಾಡುವ ಅನ್ನ ಸಿದ್ಧವಾಗ್ತಾ ಇತ್ತು. ಆ ತಾಣವನ್ನೇ ಭಿಕ್ಷಾಲಯ ಅಂದ್ರು. ಈ ಊರು ಮೊದಲ ಹೆಸರು ಭಿಕ್ಷಾಲಯ, ಈಗ ಬಿಚ್ಚಾಲಿ ಆಗ್ಯದ. ಅಪ್ಪಣ್ಣಾಚಾರ್ಯರು ಬಿಚ್ಚಾಲಿ, ರಾಘವೇಂದ್ರ ತೀರ್ಥರು ಮಂಚಾಲಿ, ಈಗ ಮಂತ್ರಾಲಯ ಅಂತಾರೆ. ಭಿಕ್ಷಾಲಯ, ಲಯ ಅಂದ್ರೆ ಬೆಂಕಿ ಸಂಸ್ಕೃತದಲ್ಲಿ. ಬೆಂಕಿ ಇಲ್ಲದ್ದು ಅನ್ನ. ಅಪ್ಪಣ್ಣಾಚಾರ್ಯ ಮಂತ್ರ ಶಕ್ತಿ ಇಲ್ಲ, ಅದೇ ಅನ್ನನ್ನ ತೆಗೆದು ಶ್ರೀಪಾದರಾಜರು ಪ್ರತಿಷ್ಠಾಪನ ನರಸಿಂಹದೇವರಿಗೆ, ವ್ಯಾಸರಾಜರು ಪ್ರತಿಷ್ಠಾಪನ ಪ್ರಾಣದೇವರು ಮಾರುತಿ ಸ್ವಾಮಿಗೆ ನೈವೇದ್ಯ ಮಾಡ್ತಾ ಇದ್ರು. ವ್ಯಾಸರಾಜರು ರಾಯರ ಪೂರ್ವ ಜನ್ಮದವರು. ಅವರು ಚಿಹ್ನೆ ಶಂಖ, ಚಕ್ರ, ಬಾಲಕ, ಗಂಟೆ. ಇದು ವಿಜಯನಗರ ಸಾಮ್ರಾಜ್ಯರ ಕಾಲದ್ದು, ಕೃಷ್ಣದೇವರ ಕಾಲದ್ದು. ಆನೆ ಅಂಬಾರಿದೆ. ವ್ಯಾಸರಾಜರು ಒಟ್ಟು 732 ಶಿಲಾಗಳು ಬೇರೆ ಬೇರೆ ಕಡೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊತ ಬಂದರು. ಅದರಲ್ಲಿ ಜಾಸ್ತಿ ಮಟ್ಟಿಗೆ ತುಂಗಭದ್ರಾ ನದಿ ದಂಡಿ ಮೇಲೆವೆ, ಹಂಪಿಯಿಂದ ಹಿಡಿದುಕೊಂಡು ವಿಜಯನಗರ. ವ್ಯಾಸರಾಜರು ಪ್ರತಿನಿತ್ಯ ಹೋಮ ಮಾಡಿಸ್ತಾ ಇದ್ರು.
ಹೋಮದಾಗಿಂದ ಅಂಗಾರ ತಗೊಂಡು ಪೂಜೆ ತಗೊಂಡು ಕಲ್ಲಿನ ಮೇಲೆ ಪ್ರಾಣ ದೇವರ ಚಿತ್ರ ಇಳಿಸ್ಬಿಟ್ರೆ ಹೀಗೆ ಉದ್ಭವ ಆಗ್ತಾ ಇದ್ವು. ಎಲ್ಲ ಕೆತ್ತಿದ್ವಲ್ಲ ಅಂಗಾರದ್ದು. ಕೆಳಗೆ ಅಕ್ಷಯ್ ಕುಮಾರ್ ಕೂತಿದ್ದಾನೆ, ರಾವಣಾಸುರನ ಮಗ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ಆನಿ ಅಂಬಾರಿದ ಹಿಂದುಗಡೆ ಇಲ್ಲಿ ಇನ್ನೊಂದು ಶಿಲಾ ಇದೆ, ಕರೆ ಶಿಲಾ, ಬೃಂದಾವನ ಎದುರುಗಡೆ ಪ್ರಾಣದೇವರದು. ರಾಘವೇಂದ್ರ ತೀರ್ಥರು ಬಿಚ್ಚಾಲಲ್ಲಿದ್ದಾಗ ಅವರು ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರು. ರಾಮ ಲಕ್ಷ್ಮಣರು ವನವಾಸದಲ್ಲಿದ್ದಾಗ ತ್ರೈತಾಯುಗದಲ್ಲಿ ಸೀತಾದೇವಿಯನ್ನು ಹುಡುಕೋ ಸಮಯದಲ್ಲಿ 7 ಗಳಿಗೆ ಕೂತಿದ್ದ ಕಲ್ಲಿದು. 7 ಗಳಿಗೆ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 2 ತಾಸು 48 ನಿಮಿಷ ಆಗ್ತದೆ. 2 ತಾಸು 48 ನಿಮಿಷ ರಾಮ ಲಕ್ಷ್ಮಣರು ಇದೇ ಕರಿಯ ಕಲ್ಲಿನ ಮೇಲೆ ಕೂತಿದ್ರು. ಈ ಕಲ್ಲು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಕಲ್ಲು, 2 ಒಂದೇ. ಕೆಳಗೆ ಅಕ್ಷಯ್ ಕುಮಾರ್ ಮಲಗಿದ್ದಾನೆ, ರಾವಣಾಸುರನ ಮಗ.